ನಮಸ್ಕಾರ, ಇದು ಸುಮನ್ ಟಿವಿ ಕನ್ನಡ. ಒಬ್ಬ ರೈತ ತನ್ನ ಕುಟುಂಬದ ಭವಿಷ್ಯಕ್ಕಾಗಿ, ಮಕ್ಕಳ ಕನಸುಗಳಿಗಾಗಿ ಬೆವರು ಸುರಿಸಿ ಬೆಳೆಸಿದ ತೋಟ, 5 ವರ್ಷಗಳ ಶ್ರಮ, ಲಕ್ಷಾಂತರ ರೂಪಾಯಿ ಹೂಡಿಕೆ. ಆದರೆ ಒಂದು ರಾತ್ರಿಯಲ್ಲೇ ಎಲ್ಲವೂ ನೆಲಸಮವಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದಾಸರನಹಳ್ಳಿ ಗ್ರಾಮದಲ್ಲಿ ಮನಕಲಕುವ ಘಟನೆ ನಡೆದಿದೆ. ರೈತ ಹನುಮಂತಪ್ಪ ಅವರಿಗೆ ಸೇರಿದ ಅಡಿಕೆ ತೋಟವನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಧ್ವಂಸಗೊಳಿಸಿದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಕಳೆದ 5 ವರ್ಷಗಳಿಂದ ಮಗುವಿನಂತೆ ಸಾಕಿ ಬೆಳೆಸಿದ್ದ 550ಕ್ಕೂ ಅಧಿಕ ಅಡಿಕೆ ಗಿಡಗಳನ್ನು ಬೇರು ಸಮೇತ ಕತ್ತರಿಸಿ ನಾಶಪಡಿಸಲಾಗಿದೆ. ಬೆಳಗ್ಗೆ ತೋಟಕ್ಕೆ ಬಂದ ರೈತನಿಗೆ ಕಂಡ ದೃಶ್ಯ ಆಘಾತ ಮೂಡಿಸಿದೆ. ಹಸಿರಿನಿಂದ ಕಂಗೊಳಿಸುತ್ತಿದ್ದ ತೋಟ ಇಂದು ಬತ್ತಿದ ಮೈದಾನದಂತಾಗಿದೆ. ರೈತನ ಕನಸುಗಳ ಜೊತೆಗೆ ಆತನ ಶ್ರಮವೂ ನೆಲಕ್ಕುರುಳಿದೆ. ಅಡಿಕೆ ಗಿಡಗಳಷ್ಟೇ ಅಲ್ಲ, ಜಮೀನಿನ ಕಲ್ಲು ಕೂಚಗಳನ್ನು ಸಹ ಹಾನಿಗೊಳಿಸಿ ದುಷ್ಕರ್ಮಿಗಳು ವಿಕೃತಿ ಮೆರೆದಿದ್ದಾರೆ. ನನ್ನ ಜೀವನದ ಸಂಪಾದನೆಯನ್ನೆಲ್ಲ ಈ ತೋಟಕ್ಕೆ ಹಾಕಿದ್ದೆ, ಈಗ ನಾನು ಏನು ಮಾಡಲಿ ಅಂತ ರೈತ ಹನುಮಂತಪ್ಪ ಕಣ್ಣೀರಿಡ್ತಿದ್ದಾರೆ. ಈ ಕೃತ್ಯದ ಹಿಂದೆ ಗ್ರಾಮದ ಮುದ್ದುಕೃಷ್ಣಪ್ಪ ಹಾಗೂ ಅವರ ಕುಟುಂಬಸ್ಥರ ಕೈವಾಡ ಇರಬಹುದು ಅನ್ನೋ ಅನುಮಾನವನ್ನ ರೈತ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಸ್ವಾಮಿ ನೋಡಿ, ಎಲ್ಲ ಕ್ಲೀನಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ ಅಡಿಕೆ ಗಿಡನೆಲ್ಲ ಕಿತ್ತು ಕ್ಲೀನಾಗಿ ಉಳುಮೆ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ನಾನು ಇಲ್ಲೇ ಇರೋ ಟೈಮಲ್ಲಿ ನೋಡಿಕೊಂಡು ದೊಡ್ಡತಮ್ಮನಹಳ್ಳಿ ಮುದ್ಕೃಷ್ಣಪ್ಪ ಮಕ್ಕಳು ಮಂಜುನಾಥ್ ಮತ್ತು ಇನ್ನೊಬ್ಬರು ಸೇರಿ ಮತ್ತು ಪೆಂಡ್ಲಾರಹಳ್ಳಿ ವೆಂಕಟರೆಡ್ಡಿ ಪಾಪಣ್ಣ ಮಗ ವೆಂಕಟರೆಡ್ಡಿ ಅವರು ಸೇರಿ ನನ್ನ ಜಮೀನೆಲ್ಲ ಉಳುಮೆ ಮಾಡಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಕೊಂಡು ದಾರಿ ಸಹ ಉಳುಮೆ ಮಾಡಿಕೊಂಡು ನನ್ನ ಕಾಂಪೌಂಡ್ ಎಲ್ಲ ಕಿತ್ತು ಪೀಸ್ ಮಾಡಾಕಿ ಕಲ್ಲುಗಳು 50 ಕಲ್ಲಿತ್ತು. 50 ಕಲ್ಲಲ್ಲಿ ಒಂದು ಕಲ್ಲು ಇಲ್ದಿರೋ ಎಲ್ಲ ಕ್ಲೀನಾಗಿ ಪುಡಿ ಮಾಡಿ ಬಿಸಾಕಿ ಹೋಗಿದ್ದಾರೆ. ಅಲ್ಲ, ಯಾಕೆ ಈ ಥರ ಮಾಡೋದು ಅಂತ? ಜಮೀನು ನಾವು ತೊಗೊಂಡಿದ್ದೀವಿ, ನಾವು ಖರೀದಿ ಮಾಡಿದ್ದೀವಿ ಪಾಪಣ್ಣ ಅವ್ರ ಹತ್ರ ಅಂತೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಬಟ್ ಇದು 5ನೇ ಸರ್ವೆ ನಂಬರು ದುರಸ್ತಿ ಆಗಿಲ್ಲ ಯಾರಿಗೂ ಇಲ್ಲಿವರೆಗೂ. ಸರ್ಕಾರದಿಂದನೇ 2019ರಲ್ಲಿ ಒಟ್ಟುಗೂಡಿಸಿದ್ದಾರೆ. ಬಟ್ ಇಲ್ಲಿವರೆಗೂ ದುರಸ್ತಿ ಆಗಿಲ್ಲ, ಯಾರಿಗೇ ಆಗಲಿ 5ನೇ ಸರ್ವೆ ನಂಬರಲ್ಲಿ ದುರಸ್ತಿ ಆಗಿಲ್ಲ. ಎಷ್ಟು ಗಿಡ ಹಾಕಿದ್ದಾರೆ, ಎಷ್ಟು ಗಿಡ ಕಿತ್ತಾಕಿದ್ದಾರೆ? ನಾನು ಟೋಟಲು 3000 ಗಿಡ ಹಾಕಿದ್ದೆ. ಅದರಲ್ಲಿ ಒಂದು 550ರಿಂದ 600 ಗಿಡ ಕಿತ್ತಾಕಿದ್ದಾರೆ. ಮೇಲೆ ತಂಡ ಫುಲ್ ಎಲ್ಲ ಈಗ ಉಳುಮೆ ಮಾಡಿರೋದ್ರಲ್ಲಿ ಒಂದು 20-30 ಗಿಡ ಬಿಟ್ಟರೆ ಇನ್ನೆಲ್ಲನೂ ಕಿತ್ತು ಗಿಡ ಇಲ್ದಿರೋ ನಾಶ ಮಾಡಿಬಿಟ್ಟು ಗಿಡ ಇಲ್ದಿರೋ ಇಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಲ್ಲುಗಳೆಲ್ಲ ಪುಡಿ ಮಾಡಿ ಇಲ್ಲೇ ರಸ್ತೆ ಬದಿ ಚರಂಡಿಗೆ ಹಾಕಿಬಿಟ್ಟು ಹೋಗಿದ್ದಾರೆ. ನಮ್ಮ ಹೆಂಡತಿ ಅಡ್ಡ ಬಂದರೆ ಅವ್ರು ಟ್ಯಾಕ್ಟ್ರಿಗೆ ಅಡ್ಡ ಹೋದರೆ ಯಾಕೆ ಹೊಡಿತಾ ಇದ್ದೀರಾ ನಮ್ಮ ಜಮೀನು ಅಂತಂದರೆ ಅವ್ರನ್ನ ಸಹ ಸೈಡಿಗೆ ತಳ್ಳಿ 15ರಿಂದ 20 ಜನ ಬಂದಿದ್ದರಂತೆ. ನಾನು ಇರಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ತಿರುಪತಿ ದೇವಸ್ಥಾನದಿಂದ ಬಂದೆ. ನನಗೆ ಫೋನ್ ಮಾಡಿದ ತಕ್ಷಣ ಮತ್ತೆ ವಾಪಸ್ ಬಂದು ನೋಡಿದೆ ಈ ಥರ ಪರಿಸ್ಥಿತಿ ಮಾಡಿದ್ದಾರೆ. ಯಾವ ಥರ ಅನ್ಸುತ್ತೆ ನೋಡೋದು? ಈಗ ಹೊಟ್ಟೆ ಕರಳು ಚುರುಕು ಅನ್ನುತ್ತೆ. ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಮಕ್ಕಳೇ ಸಾಯ್ತವಲ್ಲ ಅಂತ ಒಂದು ದುಃಖ ಆಗುತ್ತೆ. ಮತ್ತು ಇದು ಮಾಡಿರೋದು ಅವರು ಜಮೀನು ಅವ್ರು ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಜಮೀನಿಗೋಸ್ಕರನೇ ದುಂಡಾವರದಿಂದ ಬಂದು ಇದು ಮಾಡಿದ್ದಾರೆ. ವರ್ಷದಿಂದನೇ ನಾನು ಪೆರೇಸಂದ್ರ ಕಂಪ್ಲೇಂಟ್ ಕೊಟ್ಟಿದ್ದರು. ಅಲ್ಲಿ ಹೇಳಿದ್ದೀನಿ, ನೋಡಪ್ಪ, ನಾವು 50 ವರ್ಷದಿಂದ ನಮ್ಮ ತಂದೆಯವ್ರ ಕಾಲದಿಂದ ನಾನು ಚಿಕ್ಕ ಮಗುವಿಂದನೂ ನಾವೇ ಬೆಳೆ ಇಕ್ತಾ ಇರೋದು. ಅದು ಹೆಂಗೆ ನಿನಗೆ ಬಂದುಬಿಡುತ್ತೆ? ಅವ್ರ ಜಮೀನು ಇರೋದು ಅಲ್ಲಿ ಪಕ್ಕದಲ್ಲಿ, ರೋಡಿಂದ 10 ಕಡೆ ಅವ್ರದ್ದು ಇರೋದು, ರೋಡಿಂದ 10 ಕಡೆ ನಮ್ಮದು ದಾಸರನಹಳ್ಳಿ ಎಲ್ಕಟ್ಟೆ. ದಾಸರನಹಳ್ಳಿ ಬಾರ್ಡ್ ಇರೋದು, ಚಿಕ್ಕಬಳ್ಳಾಪುರ ತಾಲೂಕು ಬಾರ್ಡ್ರ್ ಇರೋದು ನಮ್ಮ ಜಮೀನೇ. ನಮ್ಮ ಜಮೀನು ಬಿಟ್ಟರೆ ಮತ್ತೆ ಶಿಡ್ಲಘಟ್ಟ ತಾಲೂಕು, ಶಿಡ್ಲಘಟ್ಟ ಬಾರ್ಡ್ರ್ ಬರುತ್ತೆ. ಈಗ ನೀವು ಯಾರ ಮೇಲೆ ಆರೋಪ ಮಾಡಿದ್ದೀರಾ? ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ, ಏನು ಪ್ರೂಫ್ ಇದೆಯಾ? ಅದು ಲಾಸ್ಟ್ ಟೈಮ್ ಬಂದು ನಮ್ಗೆ ಒಂದು ಸರಿ ಧಮಕಿ ಕೊಟ್ಟು ನಮ್ಮ ಹತ್ರ ಸ್ಟೇಷನಲ್ಲೂ ಮಾತಾಡಿದ್ದೀವಿ, ಪೆರೇಸಂದ್ರ ಸ್ಟೇಷನಲ್ಲೂ ಹೇಳಿದ್ದೀವಿ, ನೋಡಪ್ಪ ನಿಮಗೆ ಬರಲ್ಲ ಅಂತೇಳ್ಬಿಟ್ಟು ಅವರೇ ಬಂದು ಅವರೇ ಇದು ಮಾಡ್ಕೊಂಡು ಹೋಗಿರೋದು. ಪಾಪಣ್ಣ ಮತ್ತು ಅವ್ರ ಮಗ ವೆಂಕಟರೆಡ್ಡಿ ಸೇರಿಕೊಂಡು ಅವರು ದೊಡ್ಡತಮ್ಮನಹಳ್ಳಿ ಮುದ್ಕೃಷ್ಣಪ್ಪ ಮಕ್ಕಳು ಅವ್ರು ಬಂದು ಈ ಥರ ಉಳುಮೆ ಮಾಡಿಕೊಂಡು ಟ್ರ್ಯಾಕ್ಟರ್ ಕರ್ಕೊಂಬಂದು ಉಳುಮೆ ಮಾಡಿಕೊಂಡು ಹೋಗಿದ್ದಾರೆ. ಮತ್ತು ಕಂಪ್ಲೇಂಟ್ ಕೊಡ್ಬೋದಿತ್ತು? ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವತ್ತು ನಾನು ಬಂದಿದ್ದ ತಕ್ಷಣ ನಮ್ಮ ಮಿಸ್ಸಸ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಕಂಪ್ಲೇಂಟು ಕೊಟ್ಟಿದ್ದೀನಿ. ಅವ್ರು ಇಲ್ಲಿವರೆಗೂ ಇನ್ನೂ FIR ಮಾಡಿಲ್ಲ. ಇದು ನೋಡಿದ್ರೆ 112ಗೂ ಕಾಲ್ ಮಾಡಿದ್ದೆ, 112 ಪೊಲೀಸ್ ಅವರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಸರಿ, ನಿಮ್ಮ ಹೆಸರು? ಹರೀಶ DH ಅಂತ. ಹರೀಶ. ಯಾವ ಊರು? ದಾಸರನಹಳ್ಳಿ, ಚಿಕ್ಕಪೈಲ್ಗುರ್ಕಿ ಪೋಸ್ಟು, ಮಂಡಿಕಲ್ ಹೋಬಳಿ. ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಸರ್. ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ನಮ್ಮ ಅಮ್ಮನ ಫೋನ್ ಮಾಡಿದ್ರು, ಈ ಥರ ಉತ್ತಾಕರ್ ಬಾ ಅಂತ. ಅಲ್ಲಿಂದ ಬಂದೆ. ಯಾರು ಗೊತ್ತಿದ್ದ? ಅದು ಇವರು ದೊಡ್ಡತಂಬೆ ಅವರಂತೆ, ಮುದ್ಕೃಷ್ಣಪ್ಪನಂತ ಅವ್ರ ಹೆಸರು. ಅಲ್ಲಿ ನೀವು ನೋಡ್ಕೊಬೇಕಿತ್ತು? ಇಲ್ಲ ಸರ್, ನಾವು
ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ನಾವು. ಇದೇ ಫಸ್ಟ್ ಟೈಮ್ ಹಿಂಗೆ ಆಗಿರೋದು? ಫಸ್ಟ್ ಇದೆ. ನಿಮ್ಮ ಜಮೀನು ಯಾವುದು? ಇದೆ ಸರ್, ಆ ಗುಡಿ ದೇವಸ್ಥಾನ ಇದೆ ನೋಡು, ಅಷ್ಟುವರೆಗೆ ನಮ್ಮದು. ಈಗ ನಮ್ಮ ಅಪ್ಪನ ಅಲ್ಲ, ನೀವು ಹಿಂಗೆ ಬಂದು ಅವರೆಲ್ಲ ಬಂದು ಉಳ್ಕೊಂಡು ಹೋಗ್ತಾ ಇದ್ರೆ ಇದೇ ಫಸ್ಟ್ ಟೈಮಾ? ಇದಕ್ಕೆ ಮುಂಚೆ ಏನಾದ್ರು ಇದೆ ಫಸ್ಟು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಅವ್ರು ಕೊಟ್ಟಿರೋದು, ಅವ್ರು ಕೊಟ್ಬಿಟ್ಟು ನಾವು ಎಲ್ಲ ಗಲಾಟೆ ಮಾಡಿದೆ. ನಿಮ್ಮ ಹೆಸರು? ಅಶೋಕ್ ಅಂತ ಸರ್. ಘಟನೆಯ ಮಾಹಿತಿ ತಿಳಿಸಿದಂತೆ ಪೆರೆಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಒಟ್ಟಾರೆ 5 ವರ್ಷಗಳ ಶ್ರಮವನ್ನು 5 ನಿಮಿಷಗಳಲ್ಲಿ ನಾಶ ಮಾಡಿರುವ ಈ ಘಟನೆ ರೈತ ಸಮುದಾಯವನ್ನು ಬೆಚ್ಚಿ ಬೀಳಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಜೊತೆ ಪೆರೆಸಂದ್ರದಿಂದ ಸುಮನ್ ಟಿವಿ ಕನ್ನಡ.